ಸರ್ ನಿನ್ನೆ ಕಾರ್ತಿಕ್ ಕೂಡ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಕಾಂಟ್ರಾಕ್ಟರ್ಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ. ಅಲ್ವೇ ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಬದಲಿಲ್ಲ? ಅವರು ಯಾರು ಯಾಕೆ ಬಂದಿಲ್ಲ? ಈಗ 2900 ಪ್ರಕರಣ ಅಂತೇಳಿ ಕ್ರೋಧೀಕರಿಸಿದಿರಲ್ಲಪ್ಪ, ಈಗ ಒದ್ದಾಡ್ತಾ ಇದ್ದೀರಿ. ಈ ಕಳೆದ 21ನೇ ತಾರೀಕಿನಿಂದ SIT ರಚನೆ ಆದ್ಮೇಲೆ 10 ದಿವಸ ಆಯ್ತಲ್ವಾ? ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ SIT ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ. ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ. ದಿನಕ್ಕೆ ಒಂದೊಂದು FIR ನರಿಗೆ ಕೊಟ್ಟಿದ್ದೀರಿ. ರೇವಣ್ಣ ಅವ್ರ ಮೇಲೆ ಒಂದು FIR ಹಾಕಿದ್ರಿ. ಆ FIR ಬೇಲಬಲ್ ಅಂತಕ್ಕಂಥದ್ದು ತೀರ್ಮಾನ ಆಯಿತು. ಅದಕ್ಕೆ ಇದ್ಯಾವುದೋ ಕಿಡ್ನಾಪ್ ಕೇಸ್ ಅಂತ ತಂದರು. ಅದಕ್ಕೆ ಇನ್ನು ಇದು ಆ ಹೆಣ್ಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಎಷ್ಟು ಗಂಟೆಗೆ ಕರ್ಕೊಂಬಂದ್ರು ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು? ಮಾಜಾರ್ ಮಾಡಿದ್ದಾರಾ? ಆ ಹೆಣ್ಮಗಳು 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ, ಅಪಹರಣ ಆಗಿದೆ ಅಂತೇಳಿ. ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಪೊಲೀಸ್ನವರು? ನಿಮಗೆಲ್ಲ ಬಂದಿದ್ದ ಮಾಹಿತಿ ಯಾವುದು ತೋಟದಿಂದ ಕರ್ಕೊಂಬಂದ್ರು ಅಂತ. ತೋಟದಿಂದ ಕರ್ಕೊಂಬಂದ್ರ 40 ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ. ಆ 40 ಜನ ಸರ್ಚ್ ಮಾಡಿ ಅಲ್ಲಿ ಹುಡುಕುದ್ರ ಆಯಮ್ಮನ್ ಎಲ್ಲಿಂದ ಕರ್ಕೊಂಬಂದ್ರಿ? ಆಯಮ್ಮನ್ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೌಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ, ಯಾರೋ ಪವಿತ್ರ ಅಂತೇಳಿ, ಅವ್ರ ಮನೆಯಿಂದ ಯಾವನ DSP ಹೋದ ಕರ್ಕೊಂಬಂದ. ಆ DSPಗೂ ಯಾರು ಮಾಹಿತಿ ಕೊಟ್ರು? ಇವೆಲ್ಲ ದೊಡ್ಡ ಇಶ್ಯೂ ಇದೆ, ಆಯ್ತಾ? ಇದು ನಡೆದಿರ್ತಕ್ಕಂಥದ್ದು 4 ದಿನ ಆಯ್ತು. ಜಡ್ಜ್ ಮುಂದೆ ಯಾತಕ್ಕೆ ಇನ್ನೂ ಪ್ರೆಸೆಂಟ್ ಮಾಡಲಿಲ್ಲ? 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನ ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರ್ ಕುಂಬ ಗೆಸ್ಟ್ ಹೌಸ್ ಅಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ. ಯಾಕೆ ಇಟ್ಕೊಂಡಿದ್ದೀರಿ? ಈಗಲೂ ಇದಾರೆ ಮಾಹಿತಿ ಬಂದಿದ್ದು ಹೇಳ್ತಾ ಇದೀನಪ್ಪ. ಈ ತರ 12 ಜನ ಕರ್ಕೊಂಬಂದವ್ರೆ ಅಂತ ಹೇಳಿ ಫ್ಯಾಮಿಲಿ ಅವರು. ಈಗ 4 ದಿನದಿಂದ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ. 4 ದಿನದಿಂದ ಏನ್ ಮಾಡ್ತಾವ್ರೆ? ಆ ಹೆಣ್ಮಗಳನ್ನ ಕೂರಿಸ್ಕೊಂಡು ಒತ್ತಾಯ ಹಾಕೊಂಡು ಕೂತವ್ರ ಅಷ್ಟೇ ತಾನೆ. ಸರ್ ಮುಂದೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್ ಈ ಕೇಸಲ್ಲಿ? ಕಾನೂನು ನಾವು ಇಲ್ಲಿ ಹೋರಾಟ ಅಂದ್ರೆ ಕಲ್ ತಗೊಂಡು ಹೊಡೆಯೋದಲ್ಲ, ಇಲ್ಲ ಯಾರ್ದೋ ಮನೆಗೆ ನುಗ್ಸೋದಲ್ಲ. ನಾವು ಮಾಡ್ತಕ್ಕಂಥದ್ದು ಕಾನೂನಿನ ವ್ಯಾಪ್ತಿನಲ್ಲಿ ಒಂದು ನ್ಯಾಯಕ್ಕೆ ನಮ್ಮ ಸಂವಿಧಾನದ ವ್ಯವಸ್ಥೆನಲ್ಲಿ ಏನು ಪ್ರತಿ ವ್ಯಕ್ತಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಆ ಒಂದು ನ್ಯಾಯಾಂಗದ ಮುಖಾಂತರವೇ ನಮ್ಮ ಹೋರಾಟ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.